RSS ನಿಷೇಧ ಮಾಡಬೇಕು ಅಂತೇಳಿ ಅಮೆರಿಕ ಧಾರ್ಮಿಕ ಸ್ವಾತಂತ್ರ್ಯ ಮಂಡಳಿ ಅಲ್ಲಿನ ಅಧ್ಯಕ್ಷರಿಗೆ ಪತ್ರ ನನಗೆ ಗೊತ್ತಿಲ್ಲ ಸರ್. ಇದು ಒಂದೇ ನಾನು ನೋಡಿಲ್ಲ. ಒಂದೇ ಮಾತ್ರ ಚರ್ಚೆ ಜಾಸ್ತಿ ನಡೆದಿದೆ ಸರ್ ದೇಶದಲ್ಲಿ. ಅದು ನೀವು ಎರಡೇ ಚರಣ ಆಡ್ತಿರಂತ ಅವ್ರು ಫುಲ್ ಅಂದರೆ BJP ಅವರು ಪೂರ್ಣ ಪ್ರಮಾಣದಲ್ಲಿ ಆಡ್ಬೇಕಂತ ಅವರು ಬೇರೆ ಇಶ್ಯೂ ಡೈವರ್ಟ್ ಆಗ್ತಾ ಇದೆ ಅಂತಂದ್ರೆ ನೀವು ಅಟ್ಲೀಸ್ಟ್ ಇತಿಹಾಸಗಳು ಓದಿದ್ರೆ ಗೊತ್ತಾಗ. ಈಗೇನು ಪಂಡಿತ್ ಜವಾಹರ್ಲಾಲ್ ನೆಹರೂಜಿ, ಮಹಾತ್ಮ ಗಾಂಧಿ, ಆಮೇಲೆ ಸುಭಾಷ್ ಚಂದ್ರ ಬೋಸ್ ಮತ್ತು ವಲ್ಲಭಭಾಯಿ ಪಟೇಲ್ ಇವರೆಲ್ಲರೂ ಸೇರಿ 6 ಸ್ಟ್ರಾಂಜಾ ಇದ್ದಿದ್ದನ್ನು 2 ಮಾಡಬೇಕು. ಇದು ಬೆಟರ್ ಫಾರ್ ದ ಕಂಟ್ರಿ. ಅವತ್ತಿನ 1937 ಅಂದರೆ ನಿಮ್ಗೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿದ್ದಿಲ್ಲ. ಎಲ್ಲರೂ ಕೂಡ ಅದು ನಿರ್ಣಯ ಮಾಡಿದ್ರು. ಅದೇ ಇಲ್ಲಿ 90 ವರ್ಷ ತನಕ ನಾವು ಹಾಡ್ತಾ ಇದ್ದೇವೆ. ಈಗ ಯಾಕೆ ಬಂತಪ್ಪ ನಿಮಗೆ? ನೀವು ಚೀಫ್ ಮಿನಿಸ್ಟರ್ ಇದ್ದಾಳೆ ಮೋದಿಯವರು, ಮತ್ತು ಯಾಕೆ ಹಾಡಲಿಲ್ಲ? ಈಗ 11-12 ವರ್ಷ ಆಯ್ತು ಈಗ ಪ್ರೈಮ್ ಮಿನಿಸ್ಟರ್ ಆಗಿ ಬಂದು, ಇಲ್ಲಿವರೆಗೆ ಯಾಕೆ ಮಾಡಲಿಲ್ಲ? ನಿಮ್ಮ BJP ರಾಜ್ಯಗಳಲ್ಲಿ ಅನೇಕ ಕಡೆ ನಿಮ್ಮ ಚೀಫ್ ಮಿನಿಸ್ಟರ್ಸ್ ಇದ್ದಾರೆ, ಯಾಕೆ ಮಾಡಲಿಲ್ಲ? ಅಂದರೆ ನಿಮಗೆ ಯಾವಾಗ ಬೇಕು ಆವಾಗ ಒಂದೊಂದು ಹೊಸ ವಿಷಯ ತಂದು ಇಲ್ಲಿ ನಾವು ಒಂದೇ ಮಾತ್ರ ಹಾಡೋಕ್ಕೆ ಬೇಡ ಅಂದಿದ್ದೇವೆ. ನಾವು ಅದೇ ಹಾಡ್ತಾ ಇದ್ದೇವೆ, ನಮ್ಮ ಸೇವಾದಲ್ಲಿ ಅದೇ ಹಾಡ್ತದೆ. ಅದೇ ರೀತಿಯಾಗಿ ಜನಗಣಮನೂ 5 ಪ್ಯಾರ ಇದ್ದು, ಅದನ್ನು ದೊಡ್ಡದಿತ್ತು. ಒಂದೇ ಪ್ಯಾರ ಹಾಡ್ತೇವೆ ಇವತ್ತು. ಆ್ಯಂಡ್ ಅದು ರವೀಂದ್ರನಾಥ್ ಟ್ಯಾಗೋರ್ ಅವರು ಅಪ್ರೂವ್ ಮಾಡಿದ್ದು. ಇದು ಒಂದೇ ಮಾತರಂದಾಗ ನೀವು 2 ಸ್ಟ್ಯಾಂಜಾನೇ ತಗೊಳ್ಳಿ, ಇದು ಜನಗಣಮನ 1 ಸ್ಟ್ಯಾಂಜಾ, ಅದನ್ನು ಟೈಮ್ ಅಷ್ಟೇ ಹಿಡಿತದೆ ಅಂಥೇಳಿ ಅವರೆಲ್ಲ ಸೇರಿ ಡಿಸೈಡ್ ಮಾಡಿದ್ದು ನಾವು ಹಾಡ್ತಾ ಇದ್ದೇವೆ. ನಾವು ಇದು ಹಾಡಿದ್ರೆ ದೇಶದ್ರೋಹಿಗಳ? ಅಂದರೆ ರವೀಂದ್ರನಾಥ್ ಟ್ಯಾಗೋರ್ ದೇಶದ್ರೋಹಿನ? ಜವಾಹರ್ಲಾಲ್ ನೆಹರು ದೇಶದ್ರೋಹಿನ? ವಲ್ಲಭಭಾಯಿ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಅಬ್ದುಲ್ ಕಲಾಂ, ಆಜಾದ್ ಇವರೆಲ್ಲ ದೇಶದ್ರೋಹಿಗಳ? ಇವು ಮತ್ತು ನೀವು ಇಲ್ಲಿವರೆಗೆ ಯಾರು ನೀವು ದೇಶದ್ರೋಹಿ ಇದ್ದೀರಾ? ಇವು ಸುಮ್ಮನೆ ಒಂದು ದೇಶದಲ್ಲಿ ಪೊಲರೈಸೇಷನ್ ಮಾಡೋ ಪಾಲಿಟಿಕ್ಸು ಅವ್ರು ಮಾಡಲದು. ಇದು ಸರಿ ಇಲ್ಲ, ದೇಶಕ್ಕೆ ಒಳ್ಳೆಯದಿಲ್ಲ. ನೀವು ಇರ್ಬೋದು ಹೋಗ್ಬೋದು, ನಾನು ಇವತ್ತು ಇರ್ಬೋದು ಹೋಗ್ಬೋದು, ಬಟ್ ದೇಶ ಇದು ಪರ್ಮನೆಂಟ್. ಈ ದೇಶಕ್ಕೆ ರಕ್ಷಣೆ ಮಾಡೋದು ಎಲ್ಲರ ಜವಾಬ್ದಾರಿ. ನಮ್ಮ ಸಂವಿಧಾನ ರಕ್ಷಣೆ ಮಾಡೋದು ಎಲ್ಲರ ಜವಾಬ್ದಾರಿ. ಇದು ಎಲ್ಲಕ್ಕಿಂತ ಲೋಕತಂತ್ರ ಪ್ರಜಾತಂತ್ರಕ್ಕೆ ನಾವು ರಕ್ಷಣೆ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ. ಅದಕ್ಕೆ ಭಾಳ ತಿಳಿದು ಅವ್ರು ಮಾತಾಡಬೇಕೇ ಹೊರತಾಗಿ ಇದ್ದಿದ್ದಿಲ್ದೆಲ್ಲ. ಈಗ ಈಗ ಅವ್ರಿಗೆ ದೇಶಭಕ್ತಿ ಹುಟ್ಟಿದೆ, ಮೊದಲು ಯಾಕೆ ಮಾಡಲಿಲ್ಲ? ಈಸ್ ದಿವ್ಸ ಹೋಮ್ ಮಿನಿಸ್ಟರ್ ಇದ್ದ, ಆ್ಯಂಡ್ ಆ್ಯಂಟಿಯರ ಅವ್ರು ಮುಸ್ಲಿಮ್ಸರ ಅಂದ್ರೆ ಈಸ್ ದಿವ್ಸ ನೀವು ಮುಸ್ಲಿಮ್ ಇದ್ದೀರಾ? ಹಾಡಲಿಲ್ಲ. ಇಂಥವೆಲ್ಲ ಚಿಲ್ಲರ್ ಮಾತಾಡ್ತಕ್ಕಂಥದ್ದು. ಇನ್ನು ಇವ್ರು ಹುಟ್ಟಿದಿಲ್ಲ ಸಹಿತ. ಮೋದಿ ಈಗೇನು ಭಾಳ 61 ಅದನೋ 62 ಅದ ಗೊತ್ತಿಲ್ಲ. ಯಾರ್ದು? ಸಾರಿ, ಮೋದಿದು 70. ಅಮಿತ್ ಶಾ ಹೋಮ್ ಮಿನಿಸ್ಟರ್ ಮಾತಾಡ್ತಾ ಇದ್ದಲ್ಲ, 61 ಇರ್ಬೇಕು ಇಲ್ಲ? ಮತ್ತು ಇವ್ರು ಯಾರೂ ಹುಟ್ಟಿದಿಲ್ಲ. ಆವಾಗ ದೇಶಕ್ಕಾಗಿ ಹೋರಾಟ ಮಾಡಿದವ್ರಿಗೆ ಅವಮಾನ ಮಾಡ್ತೀರಿ. ನೆಹರೂನ ವಿರುದ್ಧ ನೀವು ಹುಟ್ಟಿಲ್ಲ, ನಿನಗೆ ಗೊತ್ತಿಲ್ಲ, ಸ್ವಾತಂತ್ರ್ಯ ತಂದಿಲ್ಲ, ಸ್ವಾತಂತ್ರ್ಯಕ್ಕಾಗಿ ನೀವು ಹೋರಾಟ ಮಾಡಿಲ್ಲ, ಅಂಥ ವ್ಯಕ್ತಿಗಳು ನಮಗೆ ಬುದ್ಧಿ ಹೇಳ್ತೀರ. ಯು ಆರ್ ಟೀಚಿಂಗ್ ಅಸ್. ಇಫ್ ಯು ಡೂ ಸಮಥಿಂಗ್ ವಾಟ್ ಎವರ್ ಯು ವಾಂಟ್ ಫಾರ್ ಇಂಪ್ರೂವ್ ಎಜುಕೇಷನ್, ಗಿವ್ ಎಂಪ್ಲಾಯ್ಮೆಂಟ್, stop in inflation and create more investment. You do such things. ಅವ್ರು ನೋಡಿ ಹಿಂದಕ್ಕೆ ಅವ್ರ ಕಾಲದಲ್ಲಿ ಏಮ್ಸ್ ಆಗಿವು, ನಮ್ಮ ದೊಡ್ಡ ದೊಡ್ಡ ಸಂಸ್ಥೆಗಳಾಗಿವು, ಕಂಪಲ್ಸರಿ ಎಜುಕೇಷನ್, ಫುಡ್ ಸೆಕ್ಯೂರಿಟಿ ಆ್ಯಕ್ಟ್, ಆಮೇಲೆ ನಿಮ್ಮ ಮನ್ರೇಗಾ, ಇಂಥ ಸ್ಕೀಮ್ ತಂದು ಬಡವರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಅದಕ್ಕೆ ನೀವು ಅಂಥದ್ದು ಅದಕ್ಕಿಂತ ಬೆಟರ್ ಸ್ಕೀಮ್ ನೀವು ತಂದು ಜನರಿಗೆ ತೋರಿಸ್ಬೇಕೇ ಹೊರತಾಗಿ ಸುಮ್ಮನೆ
ಹಳೆ ಮಾತು ಹೇಳಿಕೊಂಡು ಜನರದಲ್ಲಿ ಸಕ್ಕರೆ ದರ